ಪರ್ಸನಲ್ ಇದು ಮಾಡ ಏನು ಕೆಲಸ ಮಾಡ್ತೀವಿ ರಿಜಿಸ್ಟರ್ನ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿವೈಎಸ್ಪಿರವರ ಸೂಚನೆ ಮೇರೆಗೆ ಇಲ್ಲಿಗೆ ಇವತ್ತೆಲ್ಲ ಕರೆಸಿದ್ದೀವಿ. ಡಿವೈಎಸ್ಪಿರವರು ಬರ್ತಾ ಇದ್ದಾರೆ ಈಗ ಆಲ್ರೆಡಿ. ಇನ್ನೂ ಕೆಲವರಲ್ಲ, ಹೆಚ್ಚು ಕಮ್ಮಿ ಇನ್ನೂ 50% ಬಂದಿಲ್ಲದವ್ರಿಗೆ ಮನೆಗೆ ಹೋಗಿ ಚೆಕ್ ಮಾಡಬೇಕು. ಅರ್ಥ ಆಗ್ತಿದೇನ್ರಿ? ಮನೆಯಲ್ಲಿ ಮಲಗಿರ್ಲಿ, ಅವ್ನು ಎಲ್ಲಾದ್ರೂ ಯಾವ ಜೊತೆ ಆದ್ರೂ ಇರಲಿ ಅಥವಾ ಎಲ್ಲಾದ್ರೂ ಹೋಗಿರ್ಲಿ, ಅವ್ನು ಯಾವನ ಜೊತೆ ಆದ್ರೂ ಇರಲಿ, ಮುಲಾಜಿಲ್ದೆ ಚೆಕ್ ಮಾಡಬೇಕು. ಅವ್ನು ಕರ್ಕೊಂಡ್ಬರ್ಬೇಕು. ಯಾಕಂದ್ರೆ ಈಗ ಬರಕ್ ಹೇಳಿದ್ರೆ ಇಲ್ವ, ಎಲ್ಲಾರ್ಗು ಹೇಳಿದ್ರೆ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಅಷ್ಟು ದುರಂಕಾರ ಅಥವಾ ಅಂತ ಇದೇನ ಇದ್ರೆ ಅಡಗಿಸ್ಬೇಕು. ಯಾಕಂದ್ರೆ ನೀವೇನು ಒಳ್ಳೆ ಕಾರ್ಯದಲ್ಲಿ ನಿಮ್ಮನ್ನೇನು ಕರೆದು ಇಲ್ಲಿ ನಿಮ್ ಕಷ್ಟ ಕೇಳಕ್ ಕರೆದಿಲ್ಲ ಇಲ್ಲಿ ಯಾರು. ಕಾರಣಾಂತರಗಳಿಂದ ಕೆಲವೊಂದು ಕ್ರಿಮಿನಲ್ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ ನಾವು ಅಬ್ಸರ್ವ್ ಮಾಡ್ಲಿಕ್ಕೋಸ್ಕರ ಪೊಲೀಸ್ ಇಲಾಖೆಯಲ್ಲಿ ಮ್ಯಾನ್ಯುಯಲ್ ಪ್ರಕಾರ ಮತ್ತು ಸರ್ಕಾರ ಆದೇಶದಂತೆ ಈ ಒಂದು ರೌಡಿ ಹಾಳೆಗಳನ್ನ ಓಪನ್ ಮಾಡಿ ನಿಮ್ಮ ಮೇಲೆ ನಿಗಾ ವಹಿಸಿ ಅದನ್ನ ನಿಮ್ಮ ಚಟುವಟಿಕೆಗಳ ಮೇಲೆ ನಿಗಾ ವಹಿಸ್ತಾ ಇದ್ದೀವಿ. ಯಾವುದೇ ರೀತಿಯ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಮುಲಾಜಿಲ್ಲದೆ ಈಗ ಆಗಿರೋ ಕ್ರಿಮಿನಲ್ ಕೇಸ್ ಜೊತೆಗೆ ಗಡಿಪಾರ ಆಗ್ತದೆ. ಜೊತೆಗೆ ಗೂಂಡಾ ಆಕ್ಟ್ ಅಲ್ಲೂ ಪ್ರಪೋಸಲ್ ಮಾಡಿ ಕಳಿಸ್ಕೊಟ್ಟು ಗೂಂಡಾ ಆಕ್ಟ್ ಅಲ್ಲೂ ಕಳಿಸ್ತೀವಿ. ಈಗಾಗಲೇ ಕೆಲವೊಂದು ಪ್ರಕರಣಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರೋ ಅದ್ರ ಬಗ್ಗೆ ಚೆಕ್ ಮಾಡ್ತೀವಿ. ಜೊತೆಗೆ ಹಳೆ ಪ್ರಕರಣಗಳೇನಾದ್ರು ಇದ್ರೆ ಅವರ ಒಂದು ಚಟುವಟಿಕೆಗಳ ಮೇಲೆ ಕ್ಲೋಸ್ ಮಾಡುವಂತ ಅದು ಅಧಿಕಾರನೂ ಇರ್ತದೆ. ಅದು ನೋಡ್ತೀವಿ. ನಿಮ್ಮ ಯಾವುದೇ ರೀತಿಯ ಭಾಗಿಯಾಗಿಲ್ಲ ಅಂದ್ರೆ ವಯಸ್ಸಾಗಿರೋದು ಅಥವಾ ಯಾವುದೇ ಕೇಸಸ್ ಅಲ್ಲಿ ಇನ್ವಾಲ್ವ್ ಆಗದೇನೆ ಒಳ್ಳೆ ರೀತಿ ಇದ್ರೆ ಅದು ಕ್ಲೋಸ್ ಮಾಡಲಿಕ್ಕೆ ನಾವು ರೆಕಮೆಂಡು ಮಾಡ್ತೀವಿ. ಅಥವಾ ಹೊಸದಾಗಿ ಓಪನ್ ಮಾಡಬೇಕಾದ್ರೆ ಅದನ್ನು ಓಪನ್ ಮಾಡ್ತೀವಿ. ಹೇಳೋದಲ್ಲ, ಈಗಾಗಲೇ ಗಡಿಪಾರು ಮಾಡಲಿಕ್ಕೆ ಕೆಲವನ್ನ ನಾವು ಪ್ರಪೋಸಲ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ರೀತಿ ಇಲ್ಲ. ಯಾರಾದರೂ ನೀವು ರೆಕಮೆಂಡು ಅಂತ ಅದು ಇದು ಬಂದರೆ ಬೇರೆ ಥರನೇ ಆಕ್ಷನ್ ಆಗ್ತದೆ. ಕಾನೂನು ಪ್ರಕಾರ ಏನೈತೆ ಅದನ್ನು ಮಾಡಲಿಕ್ಕೆ ನಾವು ರೆಡಿ ಇದೀವಿ. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒತ್ತಡಗೆ ಅಥವಾ ಇದಕ್ಕೆ ಒಳಗಡೋಕ್ಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಆಗೋದು ಇಲ್ಲ. ಈಗ ಪ್ರತಿ ಒಂದೊಂದು ಸ್ಟೇಷನಿಂದ ಅವರವರು ಸಿಬ್ಬಂದಿಗಳು ಇದ್ದಾರೆ. ಅದನ್ನು ಅಬ್ಸರ್ವೇಷನ್ ಮಾಡಲಿಕ್ಕೆ ಅವ್ರ ಸಿಬ್ಬಂದಿಗಳು ಅವ್ರ ಮುಖಾಂತರನೇ ತಿಳ್ಕೊತೀವಿ. ಅದು ಯಾವುದಾದ್ರು ಇದ್ರೆ ಆ ಥರ ಅದು ಕ್ಲೋಸ್ ಮಾಡಲಿಕ್ಕೆ ಏನಾದರೂ ಅವಕಾಶ ಇದ್ರೆ ಖಂಡಿತ ಕ್ಲೋಸ್ ಮಾಡ್ತೀವಿ. ಯಾವುದೇ ರೀತಿ ಯಾರ ಹತ್ರ ನೀವು ಅದು ರೆಕಮೆಂಡು ಇನ್ನೊಂದು ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಚಟುವಟಿಕೆಗಳ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಒಳ್ಳೆಯ ಅವಿನಾಭಾವ ಸಂಬಂಧ ಹೊಂದಿ ಮತ್ತೆ ಯಾವುದು ಬೇರೆ ಕೇಸ್ಗಳು ನಿಮ್ಮ ಮೇಲೆ ಬೀಳದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮಗೆ ಇಲ್ಲ. ನಿಮ್ದು ಏನಾದರೂ 10 ವರ್ಷ ಮುಗಿದಿದ್ರೆ ನಾವು ಕೆಲವು ಕ್ಲೋಸಿಂಗು ಸಹ ಪ್ರಪೋಸಲ್ ಕಳಿಸಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲ್, ASI, PSI, ಇನ್ಸ್ಪೆಕ್ಟರ್ ಮತ್ತೆ ನಮ್ಮದು ರಿಪೋರ್ಟ್ ಮೇಲೆ SP ಸಾಹೇಬರಿಗೆ ಹೇಳಿ ಕ್ಲೋಸ್ ಮಾಡಿಸ್ತೀವಿ. ಮಿಕ್ಕಿರೋರು ಸಹ ಯಾವುದೇ ವಿಧವಾದ ಕೇಸ್ಗಳಲ್ಲಿ ಭಾಗಿಯಾಗದಂಗೆ ನೋಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ರೌಡಿ ಶೀಟ್ರು ಅನ್ನೋದು ನಿಮ್ಮ ಈ ಹಣೆ ಮೇಲಿದ್ರೆ ಯಾವಾಗ ಬೇಕಾದರೂ ಪೊಲೀಸರು ಚೆಕ್ ಮಾಡ್ಬೋದು. ಮತ್ತೆ ಏನಾದರೂ ಸಮಸ್ಯೆ ಬಂದಾಗ ನಿಮಗೆ ಕಾಲ್ ಮಾಡಿ ಕೇಳೋ ಇದಿರುತ್ತೆ. ಇದೆಲ್ಲ ಆಗಬಾರ್ದಂದ್ರೆ ನೀವು ಒಳ್ಳೆ ಪ್ರಜೆಯಾಗಿರ್ಬೇಕು, ಒಳ್ಳೆ ನಡತೆಯಿಂದ ಇರಬೇಕು. ಮತ್ತೆ ಯಾರಾದರೂ ನಮ್ದೇನು ಕ್ಲೋಸ್ ಆಗಿದೆ ಬಿಟ್ಟು ನಾವು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಎದೆ ಒಪ್ಪಿಸ್ಕೊಂಡು ಬಟನ್ ಬಿಚ್ಚಿ ಮತ್ತೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆದರೆ ಮತ್ತೆ ಓಪನ್ ಮಾಡ್ತೀವಿ ನಾವು. ಪೊಲೀಸರು ಸುಮ್ಮನೆ ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಸಮಾಜಕ್ಕೆ ಪೊಲೀಸರಿಗೆ ನೀವು ತೊಂದರೆ ಕೊಟ್ಟರೆ ಸುಮ್ಮನೆ ಬಿಡಲ್ಲ. ಈ ಅರ್ಥ ನಿಮಗೆ ಗೊತ್ತಿರಲಿ. ಇನ್ಮೇಲೆ ಆದರೂ ಒಳ್ಳೆ ಪೊಲೀಸ್ ಫ್ರೆಂಡ್ ಆಗಿರಲಿ. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರಿಗೆ ಸಹಕಾರ ನೀಡಿ. ಇದುವರೆಗೂ ಯಾರ್ಯಾರು ಆಗಿದೆಯೋ ದಿಬ್ಬೂರಲ್ಲಿ ಮತ್ತೆ ಶಿಡ್ಲಘಟ್ಟ ಊರಲ್ಲಿ ನೀವೆಲ್ಲ ಹೋಗ್ಬಹುದು. ಟೌನ್ ಮಾತ್ರ ಇರಲಿ. ಯಾರಿಗೆ ಕೋರ್ಟ್ಗೆ ಏನೋ ಸಮನ್ಸ್ ಬಂದ್ರೆ ಇಮಿಡಿಯೇಟ್ ಆಗಿ ಅಟೆಂಡ್ ಆಗಬೇಕು. ಯಾರಾದ್ರೂ ಕೋರ್ಟ್ಗೆ ಹೋಗಿಲ್ಲ ಅಂದ್ರೆ ಗ್ಯಾರಂಟಿ ಇನ್ನೊಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು. ಕೋರ್ಟ್ ಅನ್ನ ಆದೇಶವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ?